ಕಡೆ ಇಲ್ಲಿ ಪೂಜೆ ಪುರಸ್ಕಾರಗಳು ಹೋಮ ಹವನಗಳು ಕೂಡ ನಡೀತಾ ಇದೆ. ಕಾರಣ ಇಲ್ಲಿ ನಮ್ಮ ಭಾರತವೇ ಗೆಲ್ಲಬೇಕು, ಈ ಬಾರಿಯೂ ಕೂಡ T20 ವಿಶ್ವಕಪ್ ಕಿರೀಟ ನಮ್ಮ ಪಾಲಿಗೆ ಬರಬೇಕು ಅಂತ ಹೇಳಿ ವಿಶೇಷ ಪೂಜೆ ಪುರಸ್ಕಾರ ಮಾಡಲಾಗ್ತಾ ಇದೆ. ಭಾರತ ನ್ಯೂಜಿಲೆಂಡ್ ಫೈನಲ್ ನಡುವೆ ಇವತ್ತು ಫೈನಲ್ ಪಂದ್ಯ ನಡೀತಾ ಇದೆ. ಹಾಗಾಗಿ ಭಾರತ ಗೆಲ್ಲಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಕ್ರೀಡಾಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಲಾಗ್ತಾ ಇದೆ. ಭಾರತ ತಂಡಕ್ಕೆ ಜಯವಾಗಲಿ, ಈ ಬಾರಿಯೂ ಭಾರತ ಗೆಲ್ಲಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಘೋಷಣೆ ಕೂಡ ಹಾಕಿದ್ದಾರೆ. T20 ವಿಶ್ವಕಪ್ ನಮ್ಮದೇ ಆಗಲಿ ಅಂತ ಹೇಳಿ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕ್ರೀಡಾಭಿಮಾನಿಗಳು. ಈ ಬಾರಿಯೂ ಕೂಡ ನಮ್ಮ ಭಾರತವೇ ಗೆಲ್ಲಬೇಕು ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಭಾರತ ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ ಇವತ್ತು. ಹಾಗಾಗಿ ನೋಡಿ, ತೆಂಗಿನಕಾಯಿ ಹೊಡೆದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಬಾರಿಯೂ ಕೂಡ ನಮ್ಮ ಭಾರತಕ್ಕೆ ಈ ಒಂದು T20 ವಿಶ್ವಕಪ್ ಕಿರೀಟ ನಮ್ಮ ಪಾಲಾಗ್ಲಿ ಅಂತ ಹೇಳಿ ಘೋಷಣೆಗಳನ್ನ ಕೂಗುವ ಮೂಲಕ, ಪೂಜೆಯನ್ನ ಸಲ್ಲಿಸುವ ಮೂಲಕ ಇಲ್ಲಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಗೆದ್ದು ಬಾ ಅಂತ ಹೇಳಿ ವಿಶ್ವಾಸನ ತಿಳಿಸ್ತಾ ಇದ್ದಾರೆ. ಭಾರತ ಗೆಲ್ಲಲಿ ಅಂತ ಹೇಳಿ ಮೈಸೂರಿನಲ್ಲಿ ನಡೆದಿರುವಂತಹ ಪೂಜೆ ಇದು. ಕ್ರೀಡಾಭಿಮಾನಿಗಳು ಈ ರೀತಿಯಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಗಳನ್ನ ಹೊಡೆದು ಪೂಜೆ ಸಲ್ಲಿಸಿದ್ದಾರೆ. ಭಾರತ ತಂಡಕ್ಕೆ ಜಯ ಆಗಬೇಕು, ಈ ಬಾರಿಯೂ ಕೂಡ ಭಾರತ ಗೆಲ್ಲಬೇಕು ಅಂತ ಹೇಳಿ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಘೋಷಣೆ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ T20 ವಿಶ್ವಕಪ್ ನಮ್ಮದೇ ಆಗಲಿ ಅಂತ ಹೇಳಿ ಶುಭ ಹಾರೈಕೆ ಕೇಳಿ ಬರ್ತಾ ಇದೆ. ಭಾರತದಾದ್ಯಂತ ಈ ಒಂದು ಬೆಸ್ಟ್ ವಿಶಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಇವತ್ತು ಸಂಜೆ 7 ಗಂಟೆಗೆ ಗುಜರಾತಿನ ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ. ಅದಾದ ನಂತರ ಎಲ್ಲರೂ ಕೂಡ ಆ ಒಂದು ಕ್ಷಣಕ್ಕೆ ಕಾಯ್ತಾ ಇರುವಂಥದ್ದು, ಈ ಬಾರಿ ಏನಾಗುತ್ತೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ.